ನೀವೇನಾದರೂ ರಾಯರನ್ನ ನಂಬಿದ್ದೀರಾ ಅನ್ನೋದಾದರೆ, ಅಥವಾ ರಾಯರಲ್ಲಿ ಪೂಜೆನ ಮಾಡ್ತಾ ಇದ್ದೀರಾ, ಸೇವೆನ ಮಾಡ್ತಾ ಇದ್ದೀರಾ, ನಿಮ್ಗಿನ್ನ ಯಾವುದೇ ರೀತಿ ಕಷ್ಟ ಪರಿಹಾರ ಆಗಿಲ್ಲ ಅಂದರೆ, ಅಥವಾ ರಾಯರು ಹೂ ಪ್ರಸಾದನ ಕೊಟ್ಟಿಲ್ಲ ಅನ್ನೋರು ಸುಮಾರು ಜನ ಇದ್ದೀರಾ. ಅಂದರೆ ಕೆಲವೊಬ್ರಿಗೆ ಮಾತ್ರ ಹೂ ಪ್ರಸಾದ ಸಿಗುತ್ತೆ, ಇನ್ನು ಕೆಲವೊಬ್ರಿಗೆ ಹೂ ಪ್ರಸಾದನೇ ಸಿಗಲ್ಲ. ಹಂಗಾದ್ರೆ ರಾಯರು ನಮಗೆ ಯಾವುದೇ ರೀತಿ ಕಷ್ಟನ ಪರಿಹಾರ ಮಾಡಲ್ವಾ? ಹಂಗಂದ್ರೆ ನಾನು ರಾಯರು ನಂಬಿದ್ದೀನಿ, ನನ್ನ ನಂಬಿಕೆನ ಸುಳ್ಳ, ಅಥವಾ ರಾಯರು ನನಗಂತ ಏನೂ ಮಾಡಲ್ವಾ? ನಾನು ಮಾಡ್ತಾ ಇರೋಂಥ ಪೂಜೆಯಲ್ಲಿ ಏನಾದ್ರು ತಪ್ಪಾಗಿರ್ಬೋದಾ, ಅಥವಾ ನಾನೇ ಪೂಜೆನ ಸರಿಯಾಗಿ ಮಾಡ್ತಾ ಇಲ್ವಾ, ಅದರಿಂದಾಗಿ ರಾಯರು ನನಗೆ ಇನ್ನೂ ಯಾವುದೇ ರೀತಿ ದಾರಿನ ತೋರಿಸ್ತಾ ಇಲ್ವಾ ಅನ್ನೋ ಸಾಕಷ್ಟು ಹಲವಾರು ಪ್ರಶ್ನೆಗಳು ನಿಮ್ಮೆಲ್ಲರೂ ತಲೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ನಮ್ಮ ಕಷ್ಟ ಪರಿಹಾರ ಆಗಲಿಲ್ಲ ಅಂದರೆ ನಮ್ಮ ಕೂಗು ದೇವರಿಗೆ ಕೇಳಿಸ್ತಾ ಇಲ್ಲ, ನನ್ನ ಜೀವನದಲ್ಲಿ ಇಷ್ಟೇ ಆಗುವಂಥದ್ದು, ಇನ್ನು ನನ್ನ ಕಷ್ಟ ದಿನಗಳು ಹೋಗೇ ಇಲ್ವಲ್ಲಪ್ಪ ತಂದೆ, ನನ್ನಿಂದ ಏನು ತಪ್ಪಾಗಿರ್ಬೋದು ಅಂತ ನಾವು ಪ್ರತಿದಿನ ಕೇಳ್ಕೊತಾನೆ ಇರ್ತೀವಿ. ನಮ್ಮ ಕಷ್ಟ ಪರಿಹಾರ ಮಾಡಪ್ಪ, ಇದರಿಂದ ನನಗೆ ಮುಕ್ತಿನ ಕೊಡು, ನಾನು ಹೊಸ ಜೀವನ ಶುರು ಮಾಡಬೇಕು, ಮತ್ತೆ 4 ಜನ ಸರಿ ಅನ್ನೋ ರೀತಿ ನಾನು ಬದುಕಬೇಕು ಅಂತ ಕೇಳ್ಕೊಳ್ಳೋದು ಸಹಜನೇ, ಅದು ಎಲ್ರಿಗೂ ಗೊತ್ತಿರೋಂಥದ್ದೇ. ಅದೇ ರೀತಿ ನಿಮ್ಮ ಲೈಫಲ್ಲೂ ಏನಾದರೂ ನಿಮಗೆ ಪರಿಹಾರ ಆಗದೇ ಇರೋ ಕಷ್ಟ ಏನಾದ್ರು ಇದ್ದು ನಿಮಗೆ ಕಷ್ಟದಿಂದ ಈಚೆ ಬರೋಕೆ ಆಗ್ತಾ ಇಲ್ಲ ಅನ್ನೋರಾದರೆ, ರಾಯರು ನಿಮಗೆ ಯಾವ ರೀತಿ ಸೂಚನೆಗಳನ್ನ ಕೊಡ್ಬೋದು ಅಂದರೆ, ಹೂ ಪ್ರಸಾದನೆ ಅಂತಲ್ಲ, ಹೂ ಪ್ರಸಾದನ ಬಿಟ್ಟು ಬೇರೆ ಯಾವ ಸೂಚನೆಗಳನ್ನ ನೀವು ಕೊಡ್ಬೋದು. ಬರೀ ಹೂ ಪ್ರಸಾದನೆ ಮೇಯ್ನು. ಹೂ ಪ್ರಸಾದ ಕೊಟ್ಬಿಟ್ರೆ ನನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ರಾಯರು ನಿಭಾಯಿಸ್ತಾರೆ ಅಥವಾ ನನ್ನ ಕಷ್ಟನ ತೀರಿಸ್ತಾರೆ ಅನ್ನೋದಲ್ಲ ಲೆಕ್ಕ. ಹೂ ಪ್ರಸಾದ ಕೊಡೋದನ್ನು ಕೂಡ ಒಂದು ಸೂಚನೆ. ನೀವು ಅನ್ಕೊಂಡಿರೋಂಥ ಬೇಡಿಕೆ ನೆರವೇರಿಸೋದಕ್ಕೋಸ್ಕರನೂ ಕೂಡ ಹೂ ಪ್ರಸಾದನ ರಾಯರು ನೀಡ್ತಾರೆ. ಅಥವಾ ನಿಮ್ಮ ಪೂಜೆ ರಾಯರಿಗೆ ಸಲ್ಲಿದ್ರೆ, ನೀವು ಅನ್ಕೊಂಡಿರೋಂಥ ಕೆಲಸ ಶೀಘ್ರದಲ್ಲೇ ಆಗುತ್ತೆ ಅನ್ನೋದಾದ್ರೇನೆ ರಾಯರು ಹೂ ಪ್ರಸಾದನ ಕೊಡೋ ಅಂಥದ್ದು. ಹೂ ಪ್ರಸಾದ ಏನು ಕೊಡಲ್ಲ ಅನ್ನೋದಾದರೆ, ನೀವು ಕೇಳ್ಕೊತಾ ಇರೋಂಥ ಬೇಡಿಕೆ ಸದ್ಯದಲ್ಲಿ ಆಗಲ್ಲ, ತುಂಬ ಜಾಸ್ತಿ ಸಮಯ ಬೇಕು ಅನ್ನೋದು ಆಗಿರ್ಬೋದು. ಮತ್ತು ಆ ಬೇಡಿಕೆಯಿಂದ ನಿಮ್ಮ ಜೀವನಕ್ಕೆ ಯಾವುದೇ ರೀತಿ ಫಲ ಇಲ್ಲ ಅಂದರೆ, ನೀವು ಬೇಡ್ಕೊತಾ ಇದ್ದೀರಾ ಏನೋ ಒಂದು ಎಕ್ಸಾಂಪಲ್ ಅಂತಂದರೆ, ಇವಾಗ ಯಾವುದೋ ಒಂದು ಕಾರ್ ತೊಗೋಬೇಕಂತ ಬೇಡ್ಕೊತಾ ಇದ್ದೀರಾ, ಆ ಕಾರಿಂದ ನಿಮ್ಗೆ ಯಾವುದೇ ರೀತಿ ಯೂಸ್ಫುಲ್ ಇಲ್ಲ, ಖರ್ಚೇ ಇರುತ್ತೆ, ಅದರಿಂದಾಗಿ ಅದು ಬೇಡ ಅನ್ನೋದು ಆಗಿರ್ಬೋದು. ಆ ಥರನೂ ಕೂಡ ರಾಯರು ಯೋಚನೆ ಮಾಡಿ ನಿಮಗೆ ಹೂ ಪ್ರಸಾದನ ಕೊಡದೇ ಇರ್ಬೋದು. ಅಂದರೆ ನೀವು ಬೇಡಿಕೆ ಯಾವುದ್ರ ಮೇಲೆ ನಿಂತಿರುತ್ತೆ ಅದ್ರ ಮೇಲೂ ಕೂಡ ಇದು ರಾಯರು ಹೂ ಪ್ರಸಾದನ ಕೊಡ್ತಾರೋ ಬಿಡ್ತಾರೋ ಅನ್ನೋದನ್ನು ಕೂಡ ಡಿಸೈಡ್ ಆಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಯ್ಯೋ ನನಗೆ ಮಾತ್ರ ಹೂ ಪ್ರಸಾದನೇ ಕೊಡಲ್ಲ, ನಿಮಗೆ ಕೊಡ್ತಾರೆ, ನೀವು ನನ್ನ ಬಗ್ಗೆ ಕೇಳ್ಕೊಳ್ಳಿ ಅಂತಾನೆ ಹೇಳ್ಬೋದು. ನೀವು ಇನ್ ಟೈಮ್ ಹಾಗೆ ಆಗುತ್ತೆ ಅನ್ನೋದಾದ್ರೆ ಮಾತ್ರನೇ ರಾಯರು ಹೂ ಪ್ರಸಾದನ ಕೊಡೋ ಅಂಥದ್ದು. ಇನ್ನ ಸ್ವಲ್ಪ ಜಾಸ್ತಿ ಸಮಯ ಕಳಿಬೇಕು, ನಮಗೆ ನಾವು ಅನ್ಕೊಂಡಿರೋಂಥ ಬೇಡಿಕೆ ಈಡೇರಬೇಕು ಅನ್ನೋದಾದ್ರೆ ಇನ್ನ ಜಾಸ್ತಿ ಸಮಯ ಬೇಕು ನಿನ್ನ ಜೀವನದಲ್ಲಿ, ಅದನ್ನ ನಾನು ಕೊಡೋದಕ್ಕೆ ಕರುಣಿಸೋದಕ್ಕೆ ಅನ್ನೋದಾದ್ರೆ ರಾಯರು ಹೂ ಪ್ರಸಾದನ ಕೊಡಲ್ಲ. ಅಷ್ಟೇ ಬಿಟ್ರೆ ಏನು ಅಲ್ಲ, ಹೂ ಪ್ರಸಾದನ ಕೊಟ್ಟಿಲ್ಲ ಅಂದ್ರೆ ರಾಯರು ನನ್ನ ಪಾಲ್ಗಿಲ್ಲ, ಬೇಡಿರೋಂಥ ಬೇಡಿಕೆ ಈಡೇರಲ್ಲ ಅಂತ ಸಾವಿರಾರು ಕ್ವಶನ್ನ ನಾವೇ ತಲೆಯಲ್ಲಿ ತುಂಬ್ಕೊಂಡ್ಬಿಡ್ತೀವಿ. ಅದರಿಂದ ಈಚೆನೇ ಬರೋಕ್ಕಾಗೋದಿಲ್ಲ. ರಾಯರು ನಂಬಬೇಕೋ ಬೇಡವೋ ಅನ್ನೋದ್ರ ಬಗ್ಗೆನೇ ನಮಗೆ ಡೌಟ್ ಇರುತ್ತೆ, ಅಥವಾ ನನ್ನ ನಂಬಿಕೆನೇ ಸುಳ್ಳಾಗಿರ್ಬೋದೇನೋ, ಬೇರೆಯವ್ರಿಗೆ ಮಾತ್ರ ರಾಯರು ಇರೋದು, ನಮಗೆ ಮಾತ್ರ ಯಾರೂ ಇಲ್ಲ, ಹಾಗೆ ಹೀಗೆ ಅಂತ ಏನೇನೋ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದನ್ನೆಲ್ಲ ನೀವು ತಲೆಯಿಂದ ತೆಗ್ದಾಕ್ಬಿಡಿ ಅಂತಲೇ ಹೇಳ್ಬೋದು. ಬರೀ ಹೂ ಪ್ರಸಾದನಲ್ಲ, ಹೂ ಪ್ರಸಾದನ ಬಿಟ್ಟು ರಾಯರು ನಿಮಗೆ ಯಾವೆಲ್ಲ ಸೂಚನೆ ಕೊಡ್ತಾರೆ ನಿಮ್ಮ ಜೀವನದಲ್ಲಿ ರಾಯರು ಇದ್ದರೆ, ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲ ನಡಿಬೇಕು ಅನ್ನೋರಾದರೆ, ರಾಯರನ್ನ ನಂಬಿದ್ದೀರಾ ಅನ್ನೋರಾದರೆ ಏನೆಲ್ಲ ನಿಮಗೆ ರಾಯರು ಸೂಚನೆಗಳನ್ನ ಕೊಡ್ಬೋದು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದ ಮೂಲಕ. ರಾಯರು ನಾವು ಬೇಡಿದ ತಕ್ಷಣ ನಾವು ಕೇಳ್ಕೊಳ್ಳೋದೇನು, ನಮ್ಮ ಕಷ್ಟದ ಬಗ್ಗೆ ನಾವು ಹೇಳ್ಕೊತೀವಿ, ಅಥವಾ ನಮ್ಗೇನಾದರೂ ಬೇಕಾಗಿದ್ರೆ ನಾವು ಅದನ್ನ ಕೇಳ್ಕೊತೀವಿ ರಾಯರನ್ನ. ಅದು ಬಿಟ್ರೆ ಏನು ಕೇಳ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ? ಒಬ್ಬ ಮನುಷ್ಯ ಅಂದಮೇಲೆ ನಮ್ಗೆ ಏನು ಅವಶ್ಯಕತೆ ಇರುತ್ತೆ ಅದ್ರ ಬಗ್ಗೆ ಮಾತ್ರ ನಾವು ಕೇಳೋದಕ್ಕೆ ಸಾಧ್ಯ. ಅದು ಬಿಟ್ಟರೆ ಅಂದರೆ ಇದು ಎಲ್ರಿಗೂ ಅಪ್ಲೈ ಆಗಲ್ಲ, ಕೆಲವೊಬ್ರು ಮಾತ್ರ, ಅವ್ರ ಎನಿಮಿಸ್ ಆಗಿರ್ಬೋದು, ಅಥವಾ ಕೆಟ್ಟ ರೀತಿನೂ ಕೂಡ ದೇವರಲ್ಲಿ ಪ್ರಾರ್ಥನೆನ ಇಡೋರು ಸಾವಿರಾರು ಜನ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಪ್ರತಿಫಲ ಸಿಗಲ್ಲ. ಆ ಟೈಮ್ಗೆ ಸಿಕ್ಕರೂ ಕೂಡ ಅದು ನಿಮಗೆ ರಿವರ್ಸ್ ರಿಟರ್ನ್ ಆಗ್ಬೋದು. ಆದ್ದರಿಂದಾಗಿ ನೀವು ಒಳ್ಳೆ ರೀತಿಯ ಪ್ರಾರ್ಥನೆನ ಮಾಡ್ಕೋಬೇಕು, ಆದಷ್ಟು ನಿಸ್ವಾರ್ಥವಾಗಿ ನೀವು ಕೇಳ್ಕೋಬೇಕು. ನೀವು ನಿಮಗೆ ಅಲ್ಲದೆ ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಕೂಡ ಕೇಳ್ಕೊಂಡು ಅದು ನಿಸ್ವಾರ್ಥ ಸೇವೆನೇ ಆಗುತ್ತೆ ರಾಯರಿಗೆ. ಆ ಥರ ಕೇಳ್ಕೊಂಡಿದೆ ಆದರೆ ಆದಷ್ಟು ಬೇಗ ರಾಯರು ಒಲಿತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಕಷ್ಟನ ರಾಯರು ತಾನಾಗ್ತಾನೆ ಪರಿಹಾರನ ಮಾಡ್ತಾರೆ. ಬೇರೆಯವ್ರ ಬಗ್ಗೆ ಕೇಳ್ಕೊಂಡ್ರೆ ನಮಗೇನು ಲಾಭ, ಅಥವಾ ನಮ್ಮ ಕಷ್ಟ ಹೇಗೆ ಪರಿಹಾರ ಆಗುತ್ತೆ ಅಂತ ನೀವು ಕೇಳ್ಬೋದು. ಅಂದರೆ ರಾಯರಿಗೆ ಗೊತ್ತಿರುತ್ತೆ ನಿಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ ಅಂದರೆ ಮೊದಲಿಗೆ ರಾಯರು ಸುಮ್ಮನೆ ಯಾರ ಜೀವನದಲ್ಲೂ ಬರೋದಿಲ್ಲ. ಮೊದಲಿಗೆ ನೀವು ತಿಳ್ಕೊಂಬಿಡಿ ರಾಯರ ಮೇಲೆ ಯಾವ ರೀತಿ ನಿಮಗೆ ನಂಬಿಕೆ ಬಂತು, ಯಾವ ಘಟನೆ ಮೂಲಕ ನಿಮಗೆ ನಂಬಿಕೆ ಬಂತು, ಆಮೇಲೆ ಯಾವ ರೀತಿ ನೀವು ಪೂಜೆನ ಸ್ಟಾರ್ಟ್ ಮಾಡಿದ್ರಿ. ಯಾರು ಕೂಡ ಹುಟ್ಟಾಗಿಂದಲೇ ರಾಯರು ಭಕ್ತರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಮನೇಲಿ ಪೂಜೆನ ಮಾಡಿ 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 ನಿಮಗೆ ಹೇಳಿರ್ಬೋದು ರಾಯರ ಬಗ್ಗೆ, ನೀವನ್ನ ಕೇಳಿರ್ಬೋದು, ರಾಯರು ಈ ಥರ ಆಯ್ತಾ, ಆ ಥರ ರಾಯರು ಪೂಜೆನ ಮಾಡಿರೋದನ್ನ ನೀವು ನೋಡ್ಕೊಂಡು ಬಂದಿರಿ, ನೀವು ರಾಯರು ಭಕ್ತರಾಗಿರ್ಬೋದು. ಅದು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಅದರ ಒಂದು ಘಟನೆ ನಡೆದ ಮೇಲೆ ರಾಯರು ನಿಮ್ಮ ಜೀವನಕ್ಕೆ ಪ್ರವೇಶನ ಮಾಡಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಘಟನೆ ಮೂಲಕ ಅಂತಂದರೆ, ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಘಟನೆ ಅಥವಾ ಕಷ್ಟ ಕಾಲದಲ್ಲಿ ಇರ್ತೀರಾ, ಸಡನ್ ಆಗಿ ನಿಮಗೆ ರಾಯರು ನೆನಪಾಗೋದು, ಇಲ್ಲ ಫೋನಲ್ಲಿ ವೀಡಿಯೋಸ್ಗಳು ರಾಯರದ್ದು ಬರುವಂಥದ್ದು, ಆವಾಗ ನಿಮಗೆ ರಾಯರ ಮೇಲೆ ನಂಬಿಕೆ ಉಟ್ಕೋಬೋದು. ಆ ಕಷ್ಟ ಟೈಮಲ್ಲಿ ಈ ಥರ ಮಾಡಿದ್ರೆ ರಾಯರು ನಿಮಗೆ ಒಲಿತಾರೆ ಅಂತ ಯಾರೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ, ಅದನ್ನ ನೀವು ನೋಡಿ ಅದೇ ರೀತಿ ನೀವು ಮಾಡಿ ಫಾಲೋ ಮಾಡಿ, ನಿಮ್ಗೆ ಅದೇ ರೀತಿ ಒಳ್ಳೇದಾಗಿರುತ್ತೆ. ಅದರಿಂದಾಗಿ ರಾಯರನ್ನು ಕೂಡ ನಿಮ್ಮ ಜೀವನದಲ್ಲಿ
ಆ ಟೈಮಿಂದ ಪ್ರವೇಶ ಆಗಿರ್ಬೋದು. ಅದು ಬಿಟ್ಟರೆ ಯಾರೋ ಒಬ್ರು ನಿಮಗೆ ಹೇಳಿರ್ಬೋದು ರಾಯರ ಬಗ್ಗೆ, ನನ್ನ ಜೀವನದಲ್ಲಿ ಇದೆಲ್ಲ ಆಯಿತು, ರಾಯರು ನಂಬಿ ನೀನು ಒಂದ್ಸರಿ ಪೂಜೆ ಮಾಡಿ ನೋಡ್ಬೋದಲ್ವಾ ಅಂತ ಹೇಳಿರ್ಬೋದು. ಅದನ್ನು ಕೇಳಿರ್ಬೋದು. ಆ ಥರ ಅಂದರೆ ಯಾವಾಗಲೂ ಅದು ಆಗುತ್ತೆ ಅಂತಲ್ಲ, ಯಾವ ಟೈಮ್ಗೆ ಆಗುತ್ತೆ ಅನ್ನೋದೇ ಮುಖ್ಯ. ನಿಮ್ಮ ಜೀವನದಲ್ಲಿ ಯಾವಾಗ ರಾಯರು ಬರಬೇಕು ಅಂತ ಇರುತ್ತೋ ಅವಾಗಲೇ ರಾಯರು ಬರೋ ಅಂಥದ್ದು. ಮತ್ತು ಅದು ಯಾರ ಮೂಲಕಾರು ಬರ್ಬೋದು. ನಿಮಗೆ ಬರೀ ನೀವೇನೇ ಸ್ವತಃ ರಾಯರ ಪೂಜೆನ ಮಾಡಿ ರಾಯರು ನಿಮ್ಮ ಲೈಫ್ಗೆ ಬಂದಿದ್ದಾರೆ ಅನ್ನೋದಲ್ಲ, ಅದು ಯಾರ ಮೂಲಕಾರು ಬರ್ಬೋದು. ಅದು ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾವ ರೀತಿ ಬೇಕಾದರೂ ನಂಬಿಕೆ ನಿಮಗೆ ಉಟ್ಕೋಬೋದು ರಾಯರ ಮೇಲೆ, ಅದು ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆವಾಗಲೇ ಹೇಳ್ದಂಗೆ ನೀವು ನಂಬಿದ ಮೇಲೆ ಪೂರ್ತಿಯಾಗಿ ನಂಬಿ ರಾಯರನ್ನ ಅರ್ಧಂಬರ್ಧ ನಂಬಿಬಿಟ್ಟು ಇಲ್ಲ ಅಪನಂಬಿಕೆಯಿಂದ ನೀವು ಪೂಜೆನ ಮಾಡೋದಾಗಿರ್ಬೋದು, ಸೇವೆನ ಮಾಡೋದಾಗಿರ್ಬೋದು, ನಮ್ಮ ಪ್ರಾರ್ಥನೆ ಈಡೇರ್ತಾನೆ ಇಲ್ಲ ಅಂದರೆ ಅದು ಈಡೇರೋದೇ ಇಲ್ಲ. ರಾಯರಿದ್ದೀರಾ, ರಾಯರೇ ನನಗೆ ಈ ಪ್ರಾರ್ಥನೆ ನೆರವೇರಿಸ್ಕೊಡ್ಲೇಬೇಕು ನೀವು ಅಂತ ಪಟ್ಟಿಡ್ದು ಕೇಳೋದೇ ಆಗಿದ್ರೆ ರಾಯರು ನಿಮಗೆ ನೆರವೇರಿಸ್ತಾರೆ. ಇನ್ನು ಹೂ ಪ್ರಸಾದ ಬಿಟ್ಟು ನಿಮಗೆ ಯಾವ ರೀತಿ ರಾಯರು ಸೂಚನೆನ ಕೊಡ್ತಾರೆ ಅಂದರೆ, ಯಾರು ನಿಮ್ಗೊಬ್ರು ಸನ್ಯಾಸಿಗಳು ಸಿಗ್ಬೋದು, ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗ ಯಾರು ಒಬ್ರು ನಿಮ್ಮನ್ನ ಮಾತಾಡಿಸ್ಬೋದು, ನಿಮ್ಮ ಕಷ್ಟದ ಬಗ್ಗೆ ಅವ್ರಿಗೆ ತಿಳಿದಿರ್ಬೋದು ಆಲ್ರೆಡಿ. ಆ ಥರನೂ ನಿಮಗೆ ಸೂಚನೆಗಳ ರಾಯರು ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ನಿಮ್ಮ ಮನೆಗೆ ಯಾರಾದರೂ ಮಂತ್ರಾಕ್ಷತೆನೇ ತಂದುಕೊಡೋದು, ರಾಯರು ಫೋಟೋನ ತಂದುಕೊಡೋದು, ಮಂತ್ರಾಲಯಕ್ಕೆ ಹೋಗಿದ್ದೆ ಪ್ರಸಾದ ತಂದಿದ್ದೀನಿ ತಗೊಳ್ಳಿ ಅಂತ ತಂದುಕೊಡೋದು, ಅದೆಲ್ಲ ಏನು ಮಾಮೂಲಿ ಇಲ್ವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ತಂದುಕೊಟ್ರು ಅಷ್ಟೇ ಅಂತ ಅನ್ಬೋದು. ಅದು ಋಣ ಬೇಕು. ಋಣ ಇಲ್ಲ ಅಂದರೆ ಯಾವುದೇ ಕೆಲಸ ನಿಮಗೆ ಸಿಗೋದೇ ಇಲ್ಲ. ಯಾವುದೇ ಪ್ರಸಾದ ಆಗಿರ್ಬೋದು, ನೀವು ಯಾರೊಬ್ರು ಮನೆಗೆ ಹೋಗಿ ಊಟ ಮಾಡಬೇಕು ಅಂದರೂ ಅದ್ರ ಮೇಲೆ ನಿಮ್ಮ ಹೆಸರು ಬರೆದಿರಬೇಕು, ಆ ಊಟ ನಿಮಗೆ ಸಿಗಬೇಕು ಅಂತ. ಅದೇ ಥರನೇ ರಾಯರು ಪ್ರಸಾದ ನಿಮಗೆ ಬರ್ಬೋದು, ಅಥವಾ ರಾಯರು ಫೋಟೋ ಕಣ್ಮುಂದೆ ಬರ್ಬೋದು. ಎಲ್ಲ ಹೋಗ್ತಾ ಇರ್ತೀರಾ, ಯಾವುದೋ ಗಾಡಿ ಮೇಲೆ ನೀವು ರಾಯರು ಸ್ಟಿಕ್ಕರ್ ನೋಡ್ಬೋದು, ಅದು ಕೂಡ ಒಂದು ಒಳ್ಳೆ ಸೂಚನೆ ಅಂತ ತಿಳ್ಕೊಂಡ್ಬಿಡಿ. ಅಥವಾ ರಾಯರು ಹಾಡನ್ನ ಕೇಳೋ ಅಂಥದ್ದು, ಅದು ಬಿಟ್ಟು ನಿಮಗೆ ಕನಸಲ್ಲೇ ರಾಯರು ಬರುವಂಥದ್ದು, ಇಲ್ಲಾಂದರೆ ಮಂತ್ರಾಕ್ಷತೆ ಕಾಣೋ ಅಂಥದ್ದು, ತುಳಸಿ ಹಾರ ಕಾಣೋ ಅಂಥದ್ದು, ಅಥವಾ ನಿಮ್ಮ ಕನಸಲ್ಲಿ ಬಿಳಿ ಹಾವು, ಬಿಳಿ ಕುದುರೆ, ಬಿಳಿ ಆನೆ ಈ ಥರ ಯಾವುದಾದ್ರೂ ಕಾಣಿಸೋದೇ ಆದರೆ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ನಿಮಗೆ ಆದಷ್ಟು ಬೇಗ ನೆರವೇರುತ್ತೆ ಅಂತಲೇ ಅರ್ಥ. ಅಥವಾ ರಾಯರು ನಿಮಗೆ ಸೃಷ್ಟಿನ ಕೊಡ್ತಿದ್ದಾರೆ, ರಾಯರು ನಿಮ್ಮಲ್ಲೇ ಇದ್ದಾರೆ, ನಿಮ್ಮ ಜೊತೆಲೇ ಇದ್ದಾರೆ ಅಂತ. ಅಥವಾ ನೀವೇನಾದ್ರು ಕಷ್ಟದಲ್ಲಿ ಇರ್ತೀರಾ, ಆ ಸಮಯದಲ್ಲಿ ನೀವು ರಾಯರನ್ನು ಕೂಡ ಕೇಳಿರ್ತೀರ, ಪೂಜೆನೂ ಮಾಡಿರ್ತೀರ, ಆದರೆ ಯಾವುದೇ ರೀತಿ ದಾರಿನ ತೋರಿಸಿರಲ್ಲ, ತುಂಬಾ ಕಷ್ಟ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನೀವು ಏನು ಮಾಡಬೇಕು ಏನು ಅಂತ ತಬ್ಬಿಬಾಗ್ಬಿಟ್ಟಿರ್ತೀರ, ಯಾವ ಕಡೆಗೆ ಹೋಗಬೇಕು ಏನು ಮಾಡಬೇಕು ಅನ್ನೋದೇ ನಿಮಗೆ ಮೈಂಡು ಓಡ್ತಾ ಇರಲ್ಲ. ಅಂಥ ಟೈಮಲ್ಲಿ ರಾಯರು ಯಾವ್ದಾರು ಒಂದು ದಾರಿನ ತೋರಿಸ್ತಾರೆ. ಆವಾಗಲೂ ನಿಮಗೆ ಕಷ್ಟದ ಸಮಯದಲ್ಲಿ ನಿಮಗೆ ಅದು ಅನುಭವಕ್ಕೆ ಆಗಲ್ಲ, ಇದು ರಾಯರೇ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅಂತ. ಅದೆಲ್ಲ ಮುಗ್ದಿದ್ದಾದಮೇಲೆ ನಿಮಗೆ ಅನ್ಸೋದು ಮನಸ್ಸಿಗೆ, ಒಳ ಮನಸ್ಸು ನಿಮಗೆ ಅನಿಸುತ್ತೆ, ರಾಯರನ್ನೇ ಬಂದಿರ್ಬೋದಲ್ವ, ಅವ್ರ ಮೂಲಕ ರಾಯರನ್ನೇ ಕಳಿಸಿರ್ಬೋದಲ್ವ ಅವ್ರು ನನ್ನ ಜೀವನದಲ್ಲಿ, ಆ ಥರ ನಿಮಗೆ ಅನಿಸೋವಂಥದ್ದು. ಆ ಥರ ಯೋಚನೆಗಳೆಲ್ಲ ರಾಯರು ನಮಗೆ ಹುಟ್ಟಾಕ್ಬಿಟ್ಟಿರ್ತಾರೆ. ಆವಾಗ ಗೊತ್ತಾಗುತ್ತೆ ರಾಯರು ಇದ್ದಾರೆ ನನ್ನ ಜೀವನದಲ್ಲಿ, ರಾಯರು ಇದ್ದೇ ಇದ್ದಾರೆ ಅಂತ ನಮಗೆ ಒಂದಲ್ಲ ಒಂದು ಟೈಮ್ಗೆ ಅನಿಸುತ್ತೆ. ನೀವು ಇವಾಗ ಅನ್ಬೋದು, ನಾನು ಎಷ್ಟೇ ಪೂಜೆ ಮಾಡಿದ್ರು ನನಗೆ ರಾಯರು ಯಾವುದೇ ರೀತಿ ವರನ ಕೊಟ್ಟೇ ಇಲ್ಲ ಅಂತ ಅನ್ಬೋದು. ಅಂಥವ್ರ ಲೈಫಲ್ಲಿ ಒಂದಲ್ಲ ಒಂದು ದಿವಸ ನಿಮಗೆ ಅನಿಸುತ್ತೆ ರಾಯರು ಇದ್ದಾರೆ, ನನ್ನ ಜೀವನದಲ್ಲಿ ಇದ್ದಾರೆ ರಾಯರು, ಹೌದಪ್ಪ ಖಂಡಿತವಾಗಿ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ. ಆ ಥರ ಏನಾರು ಅನಿಸಿದ್ದೆ ಆದರೆ ನಿಮಗೆ ಬರೆದಿಟ್ಕೊಂಡ್ಬಿಡಿ, ರಾಯರು ನಿಮ್ಮ ಜೊತೆಲೇ ಇದ್ದಾರೆ ಅಂತ. ಎಲ್ಲ ಕಷ್ಟಗಳಿಗೂ ಪರಿಹಾರ ಇರುತ್ತೆ. ಹಂಗೆ ಅಂದ್ಬಿಟ್ಟು ಎಲ್ಲ ಕಷ್ಟಗಳು ತಕ್ಷಣವೇ ಪರಿಹಾರ ಆಗಬೇಕು ಅನ್ನೋದು ಏನೂ ಇಲ್ಲ ಅಲ್ವಾ. ನಿಮಗೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ, ಆನಂದ ಆಗ್ತಾ ಇರುತ್ತೆ ಅಂದರೆ ರಾಯರು ಪೂಜೆ ಮಾಡೋದಕ್ಕೆ ಆಗಿರ್ಬೋದು, ರಾಯರು ದಿನ ಆಗಿರ್ಬೋದು, ಅಥವಾ ರಾಯರು ನೆನೆಸ್ಕೊಳ್ಳೋದಕ್ಕಾಗಿರ್ಬೋದು. ನಿಮ್ಗೆ ಎಷ್ಟೇ ಕಷ್ಟ ಇದ್ರೂ ರಾಯರೇ ಅಂದಿದ ತಕ್ಷಣ ನಿಮಗೆ ಒಂದು ದೊಡ್ಡ ಭಾರ ನಿಮ್ಮ ತಲೆ ಮೇಲೆ ಇಳ್ದಿರೋ ರೀತಿ ಫೀಲ್ ಆಗುತ್ತೆ. ಅದು ಕೂಡ ರಾಯರು ಕೊಡುವಂಥ ಸೂಚನೆ. ಇದಂತೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಸುಮಾರು ಹಲವಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಅಂದರೆ ಇವಾಗ ರಾಯರೇ ಅಂತ ನಿಮ್ಗೆ ಎಷ್ಟೇ ಜೀವನದಲ್ಲಿ ಕಷ್ಟ ಇದ್ರೂ ಕೂಡ ರಾಯರೇ ಅಂದ ತಕ್ಷಣ ಏನೋ ಒಂದು ಸಮಾಧಾನ, ನಿಮಗೆ ಏನೋ ಒಂದು ಖುಷಿ ಆಗುತ್ತೆ ಜೀವನದಲ್ಲಿ. ಅಂದರೆ ಕಾಯಬೇಕು, ತಾಳ್ಮೆ ಇರಬೇಕು, ನನ್ನಲ್ಲಿ ಆಗುತ್ತೆ, ನನಗೂ ಒಳ್ಳೆ ದಿನ ಬರುತ್ತೆ ಅಂತ ನಿಮಗೆ ನೀವೇ ಧೈರ್ಯ ಹೇಳ್ಕೊತೀರಾ. ಅಂತ ಗಟ್ಟಿ ಮನಸ್ಸು ರಾಯರು ಕೊಡ್ತಾರೆ. ತಲೆಯಲ್ಲಿ ಏನೋ ಒಂದು ಭಾರ ಇತ್ತಪ್ಪ, ತಲೆ ಮೇಲೆ ಇಟ್ಕೊಂಡಿದ್ದೋ ಅದು ಹೆಂಗೆ ಕೆಳಗಡೆ ಇಳಿಸಿದ ತಕ್ಷಣ ನಮಗೆ ಆರಾಮ ಅನಿಸುತ್ತೋ ಆ ರೀತಿ ನಿಮಗೆ ರಾಯರು ನೋಡಿದಾಗ ಆಗಿರ್ಬೋದು, ಅಥವಾ ರಾಯರು ಅಂತ ನಿಮ್ಮ ಬಾಯಲ್ಲಿ ಹೇಳಿದ ತಕ್ಷಣ ಆ ಥರ ನಿಮಗೆ ಫೀಲ್ ಆಗುವಂಥದ್ದು ಕೂಡ ರಾಯರು ಕೊಡುವಂಥ ಸೂಚನೆ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ ನಿಮಗೆ, ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಏನೇ ಒಂದು ಕಾರ್ಯದಲ್ಲಿ ತೊಡಗಿರ್ತೀರೂ ಕೂಡ ನಿಮಗೆ ಪದೇ ಪದೇ ರಾಯರು ನೆನೆಬೇಕು, ರಾಯರೇ 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 ಅಂತ ಹೇಳ್ತಾ ಇರಬೇಕು, ಅಥವಾ ರಾಯರು ಮಂತ್ರನ ಹೇಳ್ತಾ ಇರಬೇಕು, ರಾಯರು ಜಪನ ಮಾಡಬೇಕು ಅನಿಸ್ತಾ ಇರುತ್ತೆ. ಅದು ಯಾವ ಟೈಮಲ್ಲಿ ಆಗಿರ್ಬೋದು. ಎಕ್ಸಾಂಪಲ್ ಏನಂದರೆ, ಇದು ಕೆಲವೊಬ್ರಿಗೆ ಆಗಿರ್ಬೋದು, ಕೆಲವೊಬ್ರಿಗೆ ಆಗದೇ ಇರ್ಬೋದು. ನಾನು ಹೇಳೋ ಅಂಥದ್ದು ಅಂದರೆ ಒಂದು ಟೈಮು ನಾವು ಮಡಿಯಿಂದನೂ ಇರಲ್ಲ, ಅಂದರೆ ಸ್ನಾನ ಮಾಡಿರಲ್ಲ, ಅಥವಾ ಮನೇಲಿ ಪೂಜೆ ಮಾಡಿರಲ್ಲ, ಅಥವಾ ಮನೇನ ಶುದ್ಧ ಮಾಡಿರಲ್ಲ, ಅಂದರೆ ಗೂಡಿಸಿ ಒರೆಸಿ ಹತ್ರ ಏನೂ ಮಾಡಿರಲ್ಲ. ಅಂಥ ಟೈಮಲ್ಲೂ ಕೂಡ ಒಂದು ಸರಿ ರಾಯರು ನೆನಪಾಗ್ತಾ ಇರ್ತಾರೆ. ನಮ್ಗೆ ಗೊತ್ತಾ, ಅದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾನೇನು ಪೂಜೆ ಮಾಡಿಲ್ಲ, ಪುನಸ್ಕಾರ ಮಾಡಿಲ್ಲ, ಅಥವಾ ನನ್ನ ಮಡಿಯಿಂದ ಇಲ್ಲ, ಆದರೂ ರಾಯರು ನಂಗೆ ನೆನಪಾಗ್ತಾ ಇರ್ತಾರಲ್ಲ, ನೆನಿಬೋದಾ ಬೇಡವಾ ಅನ್ನೋದೆಲ್ಲ ನಂಗೆ ಆತಂಕ ಬರುತ್ತೆ. ಕೆಲವರು ನನ್ನ ಕಮೆಂಟ್ನು ಕೂಡ ಮಾಡಿದ್ರಿ, ನಾನ್ ವೆಜ್ ತಿನ್ನೋ ಟೈಮಲ್ಲಿ, ಅಂದರೆ ನಾನ್ ವೆಜ್ ತಿಂದಿದ್ದ ಟೈಮಲ್ಲಿ ರಾಯರನ್ನ ನಾವು ನೆನಿಬೋದಾ ಅಂತ ಹಾಕಿದ್ರಿ ಕಮೆಂಟು. ಆ ಥರ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಅಂದರೆ ಆ್ಯಕ್ಚುಲಿ ಆ ಥರ ಟೈಮಲ್ಲೆಲ್ಲ ರಾಯರನ್ನ ಮಂತ್ರನೆಲ್ಲ ಹೇಳ್ಬಾರ್ದು. ಅಂದರೆ ರಾಯರು ನೆನೀತಾ ಇದ್ದೀವಿ ಅಂತಂದರೆ ಅದು ನಮ್ಮ ಕೈಲಿಲ್ಲ, ಅದೆಲ್ಲ ಅದು ರಾಯರನ್ನೇ ನಮಗೆ ಯೋಚನೆ ಬರೋ ರೀತಿ ಮಾಡಿರ್ತಾರೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ದರಿಂದಾಗಿ ನೀವು ಯಾವ ಟೈಮಲ್ಲಾರು ನೆನೀರಿ, ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿದ್ದರೆ ಸಾಕು, ಅಷ್ಟೇ ಹೇಳ್ತೀನಿ ನಾನು. ಮಡಿ ಇಲ್ದೇ ಬರೀ ಮೈಲ್ಗೆ ಟೈಮಲ್ಲೆಲ್ಲ ನೆನ್ಕೊಂಡಿರಿ ಅಂತ ನಾನು ಹೇಳೋದಕ್ಕೆ ಬರಲ್ಲ. ಒಳ ಮನಸ್ಸು ತುಂಬ ಶುದ್ಧವಾಗಿರಬೇಕು, ರಾಯರನ್ನ ನೆನೀರಿ. ಯಾವ ಟೈಮಲ್ಲಿ ಶುದ್ಧರಾಗಿರ್ತೀಯೋ
ಆಗಿರ್ತಿರೋ ಮಡಿ ಆಗಿರ್ತಿರೋ ಅಂಥ ಟೈಮಲ್ಲಿ ಜಾಸ್ತಿ ನೆನೆಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇನೆ. ಅಂಥ ಟೈಮಲ್ಲೂ ಕೂಡ ನಿಮಗೆ ರಾಯರು ನೆನಪಾಗ್ತಾ ಇದ್ದಾರೆ, ನೆನೆಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಅಂತ ಅನ್ನೋದಾದರೆ ಅದು ಕೂಡ ರಾಯರು ನಿನ್ನ ಜೊತೆಲೇ ಇದ್ದೀನಿ ನಾನು ಅನ್ನೋದು ಸೂಚನೆ ಆಗಿರುತ್ತೆ. ಕೆಲವೊಂದು ಬಾರಿ ನಿಮ್ಗೆ ಏನು ಅನ್ಸುತ್ತೆ ಅಂದರೆ, ಇವಾಗ ಮನೆಯೆಲ್ಲ ಪೂಜೆನ ಮಾಡ್ತೀರಾ ಅಥವಾ ಗುರುವಾರನೇ ಅಂತೆಲ್ಲ ಬೇರೆ ದಿವಸಗಳಲ್ಲೂ ಆಗ್ಬೋದು. ಇದು ನಿಮಗೆ ಇದ್ಕಿದಂಗೆ ಅನ್ಸ್ಬಿಡೋದು ರಾಯರು ಮಠಕ್ಕೆ ಹೋಗಬೇಕು ಅಥವಾ ರಾಯರು ದರ್ಶನ ಮಾಡಬೇಕು, ಇಲ್ಲ ರಾಯರಿಗೆ ಈ ಥರ ಸೇವೆ ಮಾಡಬೇಕಪ್ಪ ನಾನು ಅಂತ ನಿಮ್ಗೆ ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲ್ಲ. ಆದರೂ ಆ ಟೈಮ್ಗೆ ಅನ್ಸ್ಬಿಡುತ್ತೆ, ಓ ಇಲ್ಲ ನಾನು ರಾಯರು ಮಠಕ್ಕೆ ಹೋಗ್ಲೇಬೇಕಪ್ಪ, ಇವತ್ತು ಏನಾರು ಆಗಲಿ ನಾನು ರಾಯರು ಸೇವೆನ ಮಾಡಬೇಕು ಅಥವಾ ರಾಯರು ನೆನೆಸ್ಕೋಬೇಕು, ಇಲ್ಲ ಮನೇಲೆ ರಾಯರು ಪೂಜೆನ ಮಾಡಬೇಕು ಅಂತ ಅನ್ಸೋದು ಕೂಡ ರಾಯರು ನಿನ್ನ ಜೊತೆಲೇ ಇದ್ದೀನಿ ಅಂತ. ಏನೇ ಕೆಲಸ ಮಾಡಬೇಕಂದ್ರೂ ಅದು ದೇವರ ಅಪ್ಪಣೆ ಇಲ್ದೇ ಅದು ಸಾಧ್ಯನೇ ಇಲ್ಲ. ಅದೇ ರೀತಿ ನೀವು ರಾಯರು ಪೂಜೆನ ಮಾಡಲಿ, ರಾಯರು ಸೇವೆನ ಮಾಡಬೇಕು ಅನ್ನೋದಾದರೆ ರಾಯರು ದಾರಿ ತೋರಿಸ್ತಾನೆ, ಅದು ಸಾಧ್ಯನೇ ಆಗೋದಿಲ್ಲ. ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ರಾಯರು ಯಾಕಿಲ್ಲ, ಇಷ್ಟೆಲ್ಲ ಸೂಚನೆಗಳು ಕೊಟ್ಟ ಮೇಲೂ ಕೂಡ ರಾಯರು ಇಲ್ಲ ಅಂತ ಅನ್ನೋರಾದರೆ ನೀವು ರಾಯರು ಅಂತ ಬಾಯಿಂದ ಹೇಳಕ್ಕೆ ಹೋಗ್ಬೇಡಿ, ರಾಯರು ಪೂಜೆನ ಮಾಡೋಕೆ ಹೋಗ್ಬೇಡಿ, ರಾಯರ ಮೇಲೆ ನಂಬಿಕೆನೇ ಇಡಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಮೊದಲಿಗೆ ನೀವು ರಾಯರ ಪೂಜೆನ ಸ್ಟಾರ್ಟ್ ಮಾಡಿದ್ದೀರಂದರೆ ಒಂದು ನಂಬಿಕೆಯಿಂದ ಸ್ಟಾರ್ಟ್ ಮಾಡಿರ್ತೀರಲ್ವಾ, ಅದು ಕೊನೆ ತನಕ ಇರಬೇಕು. ಅಂದರೆ ನೀವು ಸಾಯೋ ತನಕ ಇರಬೇಕು. ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಕೊನೆ ತನಕ ನಾನು ನಿನ್ನ ಪಾದನ ಬಿಡಲ್ಲಪ್ಪ, ನಿನಗೋಸ್ಕರ ನಾನು ನನ್ನ ಜೀವನದಲ್ಲಿ ಶರಣಾಗ್ಬಿಟ್ಟಿದ್ದೀನಿ ತಂದೆ, ನನ್ನ ಜೀವನಕ್ಕೆ ಏನು ಬೇಕು ಅನ್ನೋದು ನಿಮಗೆ ಗೊತ್ತು ತಂದೆ, ಅದನ್ನ ನೀವೇ ತೋರಿಸ್ಬೇಕು ಅಂತ ನೀವು ರಾಯರಲ್ಲಿ ಕೇಳ್ಕೊಂಡು ನೀವು ಶರಣಾಗತಿ ಆಗಿಬಿಟ್ರಿ ಅಂದರೆ ಅಲ್ಲಿಗೆ ಮುಗೀತು. ರಾಯರು ನಿಮ್ಮನ್ನ ಯಾವುದೇ ಕಷ್ಟ ಆಗಿರ್ಬೋದು ಅದರಿಂದ ಪಾರು ಮಾಡೇ ಮಾಡ್ತಾರೆ. ನಾವು ಅನ್ಕೋಬೋದು ಇದೇ ನಾನು ಕೇಳ್ತಾ ಇದ್ದೀನಿ ಇದನ್ನ ಕೊಡಲೇ ಇಲ್ಲ ರಾಯರು ಅಂತ. ಅಂದರೆ ನಮ್ಮ ಜೀವನದಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ರಾಯರಿಗೆ ಗೊತ್ತಿರುತ್ತೆ. ಅದು ಕೊಡ್ತಾ ಇಲ್ಲ ಅಂದರೆ ಅದನ್ನ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಜೀವನಕ್ಕೆ ಯೂಸ್ಫುಲ್ ಇಲ್ಲ. ಆ ಟೈಮ್ಗೆ ನಮಗೆ ಅದು ಯೂಸ್ಫುಲ್ ಇದೆ ಅಂತ ಅನ್ನಿಸ್ಬೋದು, ಅಂದರೆ ಮುಂದಿನ ದಿನಗಳಲ್ಲಿ ಅದು ಯೂಸ್ಫುಲ್ ಇಲ್ಲ ಅಂತ ನಮ್ಮ ಮೈಂಡ್ಗೆ ನಮಗೆ ಆ ಟೈಮ್ಗೆ ಅರ್ಥನ ಮಾಡಿಸ್ಬೋದು. ಅದು ಬಿಟ್ಟರೆ ಇಲ್ಲ ಜೀವನದಲ್ಲಿ ನಮಗೆ ಅದನ್ನು ಕರುಣಿಸೋಕೆ ಇನ್ನೂ ನಮ್ಮ ಜೀವನದಲ್ಲಿ ಆ ಸಮಯ ಬಂದಿಲ್ವೇನೋ, ಅದಕ್ಕೋಸ್ಕರ ರಾಯರು ತಾಳ್ಮೆ ಇರಲಿ ಅಂತ ನನಗೆ ಇನ್ನೂ ಟೈಮ್ನ ತಗೋತಾ ಇರ್ಬೋದು ಅಥವಾ ಪರೀಕ್ಷೆ ಮಾಡ್ತಾ ಇರ್ಬೋದು ಅನ್ನೋದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಏನಾದರೂ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗಲೇ ಅದು ಸಾಧ್ಯ ಆಗುವಂಥದ್ದು. ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ 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 ಏನನ್ಸ್ಬಿಡುತ್ತೆ, ರಾಯರ ಮೇಲೆ ನಂಬಿಕೆನ ಹೊಟ್ಟೋಗ್ಬಿಡುತ್ತೆ. ಆದ್ರಿಂದಾಗಿ ನೀನು ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಯಾಕೆ ಅಷ್ಟೆಲ್ಲ ಸರ್ಕಸ್ ಮಾಡಿ ನೀವು ರಾಯರು ನಾನು ಪೂಜೆನ ಮಾಡಿದೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅನ್ಕೊಳ್ಳೋದೇಕೆ? ಅದ್ರ ಬದಲು ನೀವು ತೆಪ್ಪಗಿರ್ಬೋದಲ್ವ, ಅವ್ರ ನಂಬಿಕೆಗೆ ಬಿಟ್ಟಿರೋದಪ್ಪ, ನನಗೇನದು ಅವಶ್ಯಕತೆ ಇಲ್ಲ, ನಾನು ಮಾಡಲ್ಲ, ನನಗೆ ನಂಬಿಕೆನೂ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ರೆ ಆಯ್ತಲ್ವಾ. ರಾಯರು ಪ್ರವೇಶ ಮಾಡಲೇಬೇಕು ನಿಮ್ಮ ಜೀವನದಲ್ಲಿ ಅಥವಾ ನೀವು ರಾಯರನ್ನ ಪೂಜೆನ ಮಾಡಲೇಬೇಕು ಅನ್ನೋದಾದರೆ ರಾಯರು ಹೇಗಾದರೂ ಮಾಡಿಸ್ಕೋಬೋದು, ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದಂತೂ ಅರ್ಥ ಮಾಡ್ಕೊಂಡ್ಬಿಡಿ. ಸೂಚನೆಗಳೆಲ್ಲ ಆದಮೇಲೆ ಲಾಸ್ಟ್ ಒಂದು ಫೈನಲ್ ಸೂಚನೆ ಯಾವುದು ಅಂತ ಹೇಳ್ತೀನಿ ಅಂದರೆ, ರಾಯರು ಮಂತ್ರಾಲಯ ಅಂತಲ್ಲ, ನಿಮ್ಮ ಅಕ್ಕಪಕ್ಕ ಇರೋಂಥ ರಾಯರು ಮಠಕ್ಕೆ ಆಗಿರ್ಬೋದು ಯಾವ ಟೈಮಲ್ಲಿ ಕರ್ಸ್ಕೋತಾರೆ ಅನ್ನೋದು ನಿಮಗೂ ಗೊತ್ತಿರಲ್ಲ. ಹೇಳಿದ್ನಲ್ಲ ಆಗಲೇ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಹೋಗೋದೇ ಪ್ಲ್ಯಾನಿಂಗ್ ಇರಲ್ಲ, ಹೋಗಬೇಕು ಅಂತ ನೀವು ಹೊರಟೋಗ್ಬಿಡ್ಬೋದು ಅಥವಾ ನೀವು ಹೋಗಲ್ಲ ಅನ್ಕೊಂಡೆ ಹೋಗ್ಬಿಡ್ಬೋದು. ಆ ಥರನೂ ಸುಮಾರಿದೆ. ನಿಮ್ಮ ಲೈಫಲ್ಲಿ ಒಂದಲ್ಲ ಒಂದು ಟೈಮು ನೀವೇನಾದ್ರು ರಾಯರು ನಂಬಿದ್ದೀರಾ ಅಥವಾ ರಾಯರನ್ನ ಪೂಜೆನ ಮಾಡಿದ್ದೀರಾ ಅನ್ನೋರಾದರೆ ಜೀವನದಲ್ಲಿ ಒಂದ್ಸರಿ ಆದರೂ ರಾಯರು ಮಂತ್ರಾಲಯಕ್ಕೆ ನಿಮ್ಮನ್ನ ಕರ್ಸ್ಕೋತಾರೆ. ಅಂದರೆ ಅದು ನೀವು ಅನ್ಕೊಂಡಾಗಲ್ಲ, ರಾಯರು ಅನ್ಕೊಂಡಾಗ ಮಾತ್ರ ರಾಯರು ನಿಮ್ಮನ್ನ ಕರ್ಸೋಳೋದಕ್ಕೆ ಸಾಧ್ಯ. ನಿಮಗೆ ಅದು ಗೊತ್ತಾಗೋದಿಲ್ಲ. ಅಂಥ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ರಾಯರು ನಮ್ಮನ್ನ ಮಂತ್ರಾಲಯ ಕರ್ಕೋತಾರೆ ಗೊತ್ತಾ. ಅದು ಅನ್ಎಕ್ಸ್ಪೆಕ್ಟೆಡ್ ಟೈಮ್ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ನಾವು ಅಂದ್ಕೊಂಡಾಗ ಅದು ಸಾಧ್ಯನೇ ಆಗೋದಿಲ್ಲ, ನಾವು ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ರಾಯರು ನಮ್ಮನ್ನ ಕರ್ಸ್ಕೊಂಡ್ಬಿಡ್ತಾರೆ. ಆ ಥರ ಏನಾದರೂ ಆಗಿದ್ರೆ ಅಥವಾ ರಾಯರು ನಿಮ್ಮ ಕನ್ಸಲ್ಲಿ ಮಂತ್ರಾಲಯ ಬರೋದು ಅಥವಾ ರಾಯರು ಮಠ ಕಾಣೋವಂಥದ್ದು ಅಥವಾ ಏನಾದರೂ ಆಗಿರ್ಬೋದು, ಬೃಂದಾವನ ಕಾಣಿಸೋದಾಗಿರ್ಬೋದು, ಅದೆಲ್ಲ ಕಾಣಿಸ್ತಾ ಇದೆ ಅಂದರೆ ನೀವು ಮಂತ್ರಾಲಯ ದರ್ಶನ ಮಾಡಲೇಬೇಕು, ಪಡಿಲೇಬೇಕು ಅಂತ. ಅದು ಟೈಮ್ ಬಂದಾಗ ತಾನಾಗೇ ಆಗುತ್ತೆ. ಆ ಥರ ಎಲ್ಲ ಆಗಿದ್ದೆ ಅಂತಂದರೆ ಈಗ ನಾನು ಹೇಳಿರೋವಂಥ ಸೂಚನೆಗಳೆಲ್ಲ ನಿಮ್ಮ ಜೀವನದಲ್ಲಿ ಆಗಿದೆ ಒಂದಲ್ಲ ಒಂದು ಟೈಮಲ್ಲಿ ಏನೋದಾದರೆ ನಿಮ್ಮ ಜೀವನದಲ್ಲಿ ರಾಯರು ಇದ್ದಾರೆ ಅಂತಲೇ ಅರ್ಥ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಎಲ್ಲದಕ್ಕೂ ಟೈಮ್ ಬರಬೇಕು, ಕಾಲ ಕೂಡ್ ಬರಬೇಕು. ಅಲ್ಲಿ ತನಕ ನಾವು ತಾಳ್ಮೆಯಿಂದ ಕಾಯಬೇಕು. ಆಗೋದೆಲ್ಲ ಒಳ್ಳೇದಕ್ಕಂತ ಸುಮ್ಮನೆ ಹೇಳೋದಿಲ್ಲ ಅಲ್ವಾ. ಏನೋ ಒಂದು ಜೀವನದಲ್ಲಿ ನಮ್ಗೆ ಸಿಕ್ಕಿಲ್ಲ ಅಂದರೆ ಅದರಿಂದ ಅದು ಸಿಗಲೇ ಇಲ್ವಲ್ಲ ಅಂತ ಕೊರಗೋರೆ ಜಾಸ್ತಿ ಬಿಟ್ಟರೆ, ಅದು ಯಾಕೆ ಸಿಗಲಿಲ್ಲ, ನನ್ನ ಜೀವನದಲ್ಲಿ ಅದು ಅವಶ್ಯಕತೆ ಇತ್ತಂತ ಯೋಚನೆ ಮಾಡೋರು ತುಂಬಾ ಕಮ್ಮಿ. ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಏನೋ ಒಂದು ಬೇಡಿಕೆ ನಮ್ಗೆ ಈಡೇರಿಲ್ಲ ಅಂದಿದ ತಕ್ಷಣ ದೇವರೇ ಇಲ್ಲ, ನಾನು ನಂಬಿಕೆನೇ ಕಳ್ಕೊಂಡ್ಬಿಟ್ಟೆ ನಾನು ಅನ್ನೋದೆಲ್ಲ. ಅದು ಏನಕ್ಕೆ ಸಿಗ್ತಾ ಇಲ್ಲ ನನಗೆ, ಯಾಕೆ ಇಷ್ಟೊಂದು ನಾನು ಪಡಿಬೇಕು ಅಂತ ಇದ್ರು ನನ್ನ ಲೈಫಲ್ಲಿ ಅದು ಆಗ್ತಾನೇ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಫಸ್ಟು ಕಾನ್ಸಂಟ್ರೇಷನ್ ಮಾಡಿ ಯೋಚನೆನ ಮಾಡಿ. ಆವಾಗ ಅದಕ್ಕೊಂದು ದಾರಿನೂ ಸಿಗುತ್ತೆ ಮತ್ತು ಅದ್ರ ಬಗ್ಗೆ ಇರುವಂಥ ಅಮ್ಲ ಅಂತಾರಲ್ಲ ಅದು ಕೂಡ ಕಳೆದೋಗ್ಬಿಡ್ಬೋದು ಕಾಲಕ್ರಮೇಣ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.